ಲಿಸ್ಟಿಂಗ್ ಗೈನ್ಸ್ ವರ್ಸಸ್ GMP. ವೆಲ್ಕಮ್ ಟು ಸ್ಟಾಕ್ಸ್ ಹುಡಿಕೆ. ಈ ವಿಡಿಯೋ ಕಂಪ್ಲೀಟ್ಲಿ ಎಜುಕೇಷನ್ ಪರ್ಪಸ್ ಆಗಿ ಮಾಡಲಾಗಿರುತ್ತದೆ. ಇದು ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಆಗಿ ತಗೋಬಾರ್ದು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಕನ್ಸಲ್ಟ್ ಮಾಡಿ ಯಾವುದೇ ಸ್ಟಾಕ್ಸ್ ಬೈ ಆರ್ ಸೆಲ್ ಮಾಡೋದು ಡಿಸಿಷನ್ ತಗೊಳ್ಳಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ನೋಡೋದಾದರೆ, ಇದು ಕಂಪ್ನಿ ಯಾವಾಗ ತನ್ನ IPO ಲಿಸ್ಟಿಂಗ್ ಬರ್ತಾ ಇರುತ್ತೆ ಅದಕ್ಕಿರೋ ಡಿಮ್ಯಾಂಡ್ ಪ್ರಕಾರ ಎಷ್ಟು ಲಿಸ್ಟಿಂಗ್ ಗೈನ್ಸ್ ಪಡಿಬೋದು ಅನ್ನೋದು ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, 4ರಿಂದ 5 ಜನ ಈ IPOಗೆ ಅಪ್ಲೈ ಮಾಡಿರ್ತಾರೆ. ಅಪ್ಲೈ ಮಾಡಬೇಕಾದ್ರೆ ಯಾರಿಗೋ ಒಬ್ರಿಗೆ ಅಲಾಟ್ಮೆಂಟ್ ಆಗಿರುತ್ತೆ, ಇನ್ನೂ 3ಗೆ ಬಟ್ ಆ ಶೇರ್ ಬೇಕಾಗಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಅದನ್ನು ಲಿಸ್ಟ್ ಆಗಬೇಕಾದ್ರೆ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆಗ ಡಿಮ್ಯಾಂಡ್ ಬೆಳೆಯುತ್ತೆ. ಇದರಿಂದ ಎಷ್ಟು ಡಿಮ್ಯಾಂಡ್ ಇರುತ್ತೋ ಅಷ್ಟು ಲಿಸ್ಟಿಂಗ್ ಗೈನ್ಸ್ ಪಡೆಯೋ ಅವಕಾಶ ಇರುತ್ತೆ. ಸೊ ಇವಾಗ ನಾವೇನು ಮಾಡೋದು, ಲೈಕ್ GMP ಯಾವ ಥರ ಚೆಕ್ ಮಾಡೋದು ಅಂತ ನೋಡೋಣ. IPO ವಾಚ್ ಅನ್ನೋ ವೆಬ್ಸೈಟ್ ಇರುತ್ತೆ, ಅದು ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ಇಂಟರ್ಫೇಸು. ಇಲ್ಲಿ ನಿಮಗೆ ಯಾವ IPO ರೀಸೆಂಟ್ ಲಿಸ್ಟಿಂಗ್ ಆಗ್ತಾ ಇರುತ್ತೆ, ಯಾವ ಪ್ರೈಸು, ಎಷ್ಟು ಗೈನ್ಸ್ ಮಾಡ್ಬೋದು, ಮತ್ತು ಯಾವ ಡೇಟಿಂದ ಯಾವ ಡೇಟ್ಗೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ. ಫಸ್ಟ್ ನೋಡ್ರಿ, ಇಲ್ಲಿ ಶ್ರೀಜಿ ಶಿಪ್ಪಿಂಗ್ ಅಂತ ಇದೆ, ಅದು 32 ರೂಪೀಸ್ GMP ತೋರಿಸ್ತಾ ಇದೆ. 252 ಪ್ರೈಸ್ ಇದೆ, 12% ಗೈನಿಂಗ್ಸ್. ಪಟೇಲ್ ರಿಟೇಲ್ 49 ರೂಪೀಸ್ GMP, 255, 19.21% ಗೈನ್ ತೋರಿಸ್ತಾ ಇದೆ. ವಿಕ್ರಮ್ ಸೋಲಾರ್ 42 ರೂಪೀಸ್, 332 ರೂಪೀಸ್ಗೆ ಶೇರ್ ಸಿಗುತ್ತೆ, 12% ಗೈನ್ ಮಾಡ್ಬೋದು. ಜೆಮ್ ಆರೋಮೆಟಿಕ್ಸ್ 25 ರೂಪೀಸ್ GMP, ಪ್ರೈಸ್ ಬಂದು 325, 7.69 ರೂಪೀಸ್ ಗೈನ್ಸ್ ಮಾಡ್ಬೋದು. ಈ ಥರ ಡಿಫ್ರೆಂಟ್ ಹೋಗಿ GMP ಚೆಕ್ ಮಾಡಿ ಅಪ್ಲೈ ಮಾಡಿ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಎಷ್ಟು ಅಮೌಂಟ್ ಇದರಿಂದ ಮಾಡ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.